ರುದ್ರಾಕ್ಷಿಯಲ್ಲಿ ಏನಿದೆ? ಅಲ್ಲೇನೋ ಶಾಪ ಕೊಡ್ತಕ್ಕಂಥದ್ದು ಏನಾರು ಇದೆಯಾ? ಏನೋ ಶಾಪ ಕೊಡೋಕ್ಕಂಥದ್ದು ಏನಾರು ಇದೆಯಾ ರುದ್ರಾಕ್ಷಿಲಿ? ರುದ್ರಾಕ್ಷಿಲಿ ಇರ್ತಕ್ಕಂಥದ್ದು ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಕಾಪರ್ ವೈರ್ ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಬ್ಯಾಟ್ರಿ ಕೊಟ್ಟರೆ ಕನೆಕ್ಟ್ ಆಗುತ್ತೆ, ಲೈಟ್ ಬಲ್ಪ್ ಆಗುತ್ತೆ ರುದ್ರಾಕ್ಷಿಲಿ. ಅದು ನೋಡೋಕ್ಕೆ ಮರ ಇದ್ದಂಗಿದೆ. ಇಟ್ ಈಸ್ ಎ ಕಂಡಕ್ಟರ್ ಆಫ್ ಲೈಟ್, ಎಲೆಕ್ಟ್ರಿಸಿಟಿ. ಅದನ್ನು ನಮ್ಮ ಋಷಿಮುನಿಗಳು ಭಾಳ ಹಿಂದೆ ಪ್ರಕೃತಿಲಿ ಸಿಗ್ತಕ್ಕಂಥ ಅನೇಕ ವಸ್ತುಗಳಲ್ಲಿ ಯಾವ ವಸ್ತು ಸ್ವಲ್ಪ ಕರೆಂಟ್ ಇರ್ತಕ್ಕಂಥದ್ದು ಅಂತ ನೋಡಿರೋದು. ಕರೆಂಟ್ ಪಾಸ್ ಆಗುತ್ತೆ ಅದರಲ್ಲಿ. ಏಕೆಂದರೆ ಮಾನವನ ದೇಹದಲ್ಲಿ ಕಾಂತಿ, ವಿದ್ಯುತ್ ಕಾಂತಿ ಸಂಚಾರ ಮಾಡ್ತಾ ಇರುತ್ತೆ ಭಾಳ ಕಮ್ಮಿ ಪ್ರಮಾಣದಲ್ಲಿ. ಕೆಲವು ಸಣ್ಣ ವೋಲ್ಟಲ್ಲಿರುತ್ತೆ ನಮ್ಮ ಬಾಡಿಯಲ್ಲಿ, ವೋಲ್ಟೇಜ್ ಇರುತ್ತೆ. ವೋಲ್ಟೇಜ್ 0 ಆದಾಗ ಸತ್ತ. ವೋಲ್ಟೇಜ್ ಇದ್ದೇ ಇದೆ ನಮ್ಮ ಬಾಡೀಲಿ. ಆ ವೋಲ್ಟೇಜನ್ನು ನಿಯಂತ್ರಣ ಮಾಡೋಕ್ಕೇ ರುದ್ರಾಕ್ಷಿ ಇರೋದು. ಸುಮ್ಮನೆ ಹುಚ್ಚರ ಥರ ನಾನ್ ವೆಜ್ ತಿಂತಾರೆ ಹಾಕೋಬೋದಾ ಅಂತ ಈ ಮೂಢನಂಬಿಕೆಯಿಂದ ಆಚೆ ಬನ್ನಿ. ಎಲ್ಲರೂ ಮೂಢನಂಬಿಕೆಯಿಂದ ಆಚೆ ಬನ್ನಿ. ಯಾವನೋ ಹೇಳ್ತಾನಲ್ಲಿ, ದೇವಸ್ಥಾನದಲ್ಲಿ ಕೂತಿರೋನೋ ಅಥವಾ ಇನ್ನೊಬ್ಬ ಮತ್ತೊಬ್ಬನ ಯಾರೋ ಆ ತಿಮಸ್ತರು ಸ್ವಲ್ಪ ಕೆಲವರು ಕೆಟ್ಟೋಗಿರ್ತಾರೆ. ಅವರು ನಾನ್ ವೆಜ್ ತಿನ್ನಿ ಪರವಾಗಿಲ್ಲ, ಮೋಸ ಮಾಡಬೇಡಿ ಅಂತ ಹೇಳಲ್ಲ. ನಾನ್ ವೆಜ್ ತಿನ್ನಿ ಪರವಾಗಿಲ್ಲ, ಇನ್ನೊಬ್ಬರು ಹೊಟ್ಟೆ ಹೊಡಿಬೇಡಿ ಅಂತ ಹೇಳಲ್ಲ. ರುದ್ರಾಕ್ಷಿ ಹಾಕೋಬೇಡಿ. ಅವ್ರದ್ದೆಲ್ಲ ಏನು ಗೊತ್ತಾ, ಒಂದು ಚೌಕಟ್ಟಲ್ಲಿ ಮಾತ್ರ ನಿಮಗೆ ಹೇಳ್ಕೊಡ್ತಾರೆ. ಒಬ್ಬ ಜ್ಯೋತಿಷ್ಯ ಆದವನು, ಒಬ್ಬ ಪುರೋಹಿತ ಆದವನು, ಒಬ್ಬ ಯಾರು ಸನ್ಯಾಸಿ ಅಂತ ಕರೀತಾರಲ್ಲ ಆದವನು ಇದನ್ನೆಲ್ಲ ಮೀರಿ ಮಾತಾಡಬೇಕು. ರುದ್ರಾಕ್ಷಿ ನಾನ್ ವೆಜ್ ತಿಂದರೆ ಹಾಕೋಬಾರ್ದು, ಅದು ತಿಂದರೆ ಹಾಕೋಬಾರ್ದು. ನಾನ್ ವೆಜ್ ಜೊತೆಗೆ ಕೆಲವರಿಗೆ ಒಂದಿಷ್ಟು ಸಮುದಾಯದವ್ರು ಮಾತ್ರ ಹಾಕೊಳ್ಬೇಕು ಅನ್ನೋದು ಕೂಡ ಒಂದ್ ಕಡೆ ಟಾಕ್. ಒಬ್ಬೊಬ್ಬರಿಗೆ ತಿನ್ನೋ ಅನ್ನ ಯಾವ ಸಮುದಾಯದವ್ರು ತಿನ್ಬೇಕು ಹೇಳಮ್ಮ? ತಿನ್ನೋ ಅನ್ನ ಯಾವ ಸಮುದಾಯದವ್ರು? ಎಲ್ಲ ಊಟ ಮಾಡ್ತೀವಿ. ಅಕ್ಕಿ ನಮ್ದಲ್ಲ, ಅದನ್ನು ಬೇಯಿಸ್ಕೊಂಡಾದ್ಮೇಲೆ ಅದು ಅನ್ನ ಬಂದಾಗ ಅದು ನಮ್ಮದು ಅಲ್ವಾ? ಅಕ್ಕಿಗೆ ಹಾಕೋ ನೀರು ಯಾರ್ದು? ಪ್ರಕೃತಿಯಿಂದ ಸಿಕ್ಕಿದೆ. ಹೌದಲ್ವಾ? ಆ ನೀರಲ್ಲಿ ಏನಾದ್ರು ಭೇದ ಇದೆಯಾ? ಇಲ್ಲ. ಮತ್ತೆ ಹಾಗೆ ರುದ್ರಾಕ್ಷಿಲಿ ಏನಾದ್ರು ಬರ್ದಿದೆಯಾ ಅದ್ರ ಮೇಲೆ ಇಂಥವ್ರೇ ಹಾಕೋಬೇಕು ಅಂತ? ಎಲ್ಲರೂ ಬರ್ದಿದೆಯಾ? ಮರ ಹೇಳ್ಬಿಟ್ಟಿದೆ ಹಿಂಗೆ ನಿಂತ್ಕೊಂಡು ಮರ, ನೋಡಪ್ಪ ಇವ್ರು ಮಾತ್ರ ಹಾಕೋಬೇಕು, ಇನ್ನು ಬೇರೆಯವ್ರಿಗೆ ಏನು ಅಷ್ಟೊಂದು ಇದು ಪ್ರೈವೇಸಿ ಇದೆ ಅದಕ್ಕೆ, ಇಂಥವ್ರಿಗೆ ನಾವು ಸಮುದಾಯಕ್ಕೆ ಕೊಡ್ತೀವಿ ಅಂತ. ಆ ಥರದ್ದು ಯಾವುದೂ ಕೂಡ ಇಲ್ಲ.